ಶಾಂತಿಪುರ ಪಂಚಾಯಿತಿಯ ಒಂದು ಗ್ರಾಮ ಸಭೆಯನ್ನು ಇವತ್ತು ಇಟ್ಕೊಂಡಿದ್ದರು. ನನ್ನ ಒಂದು ಬಹುದಿನಗಳ ಒಂದು ಕನಸು ಮತ್ತು ಆಸೆ, ಈ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಶಾಂತಿಪುರ ಒಂದು ಗ್ರಾಮಕ್ಕೆ 2008ರಲ್ಲಿ ಜಿಲ್ಲಾಧಿಕಾರಿಗಳು 3 ಎಕರೆ 14 ಗುಂಟೆಯನ್ನು ಈ ಸ್ಕೂಲಿಗೆ ಮತ್ತು ಆಟದ ಮೈದಾನಕ್ಕೆ ಅಂತ ಆರ್ಡರ್ ಮಾಡಿರ್ತಾರೆ. ಪಂಚಾಯಿತಿಗೆ ಸತತವಾಗಿ ಅದು ನಾನು ಅಧ್ಯಕ್ಷನಾದಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ಬೋರ್ಡು ಸಹ ಅಲ್ಲಿ ಹಾಕಿದ್ರಿ. ಆದರೆ ಇವತ್ತು ಆ ಶಾಲೆಯನ್ನು ಕಟ್ಟೋಕ್ಕೆ IIIT ಅವರು ಸಂಸ್ಥೆಯವರು ಮುಂದೆ ಬಂದಿದ್ದಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಅವರು ನಮಗೆ ಬೌಂಡ್ರಿ ಫಿಕ್ಸ್ ಮಾಡಿಕೊಡ್ರಿ ಅಂತ ಹೇಳಿದ್ರು. ಇಂಡಿಂದ ಕಳೆದ ನಾವು 6 ತಿಂಗಳಿಂದ ಸತತವಾಗಿ ಯಾರಿಗೆಲ್ಲ ಲೆಟ್ರ್ ಕೊಡಬೇಕು ಅವರೆಲ್ಲರಿಗೂ ಸಹ ಲೆಟ್ರನ್ನು ಕೊಟ್ಟಿದ್ದೀರಿ. ಇದು ಎಲ್ಲ ಒಂದು ಓಡಾಟದ ನಡುವೆ ಏನಂತೆ ಶಿಕ್ಷಣ ಕ್ಷೇತ್ರಗಳಿಗೆ ಬರುತ್ತೆ ವ್ಯಾಪ್ತಿ, ಅವರು ಇದನ್ನು ನಿಮಗೆ ಜವಾಬ್ದಾರಿಯನ್ನು ಕೊಡಬೇಕು, ಅವ್ರ ಹ್ಯಾಂಡ್ ಅವ್ರು ತೊಗೊಂಡು ನಿಮ್ಗೆ ಕೊಡಬೇಕಂತ ಒಂದು ಮಾತನ್ನು ಹೇಳ್ತಾರೆ. ಹಾಗಾಗಿ ನಾವು ಶಿಕ್ಷಣ ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆದು ನೀವು ಸ್ಕೂಲಿಗೆ ಈ ಥರ ನಮಗೆ ಮಂಜೂರಾಗಿದೆ. 68ರಲ್ಲಿ ಗುಳುಮಂಗಲ ಸರ್ವೆ ನಂಬರ್ 68ರಲ್ಲಿ 1 ಎಕರೆ ಚಿಲ್ಲರೆ, ಸರ್ವೆ ನಂಬರ್ 29 ಚಿಕ್ಕನಮಂಗಲ ಸರ್ವೆ ನಂಬರಲ್ಲಿ 2 ಎಕರೆ ಚಿಲ್ಲರೆ, ಎರಡು ಒಟ್ಟಾರೆಯಾಗಿ 3 ಎಕರೆ 14 ಗುಂಟೆಯನ್ನು ಮಂಜೂರು ಮಾಡಿರ್ತಾರೆ. ಇದು ನಮಗೆ ಸರ್ವೆ ಮಾಡಿ ನಮ್ಮ 3 ಎಕರೆ 14 ಗುಂಟೆ ಏನು ಮಂಜೂರಾಗಿದೆಯೋ ಜಿಲ್ಲಾಧಿಕಾರಿಗಳು ಏನು ನಮಗೆ ಮಂಜೂರು ಮಾಡಿದಾರೋ ಸ್ಕೂಲ್ಗೆ ಮತ್ತು ಆಟದ ಮೈದಾನಕ್ಕೆ ಅದನ್ನು ಸರ್ವೆ ಮಾಡಿಕೊಡ್ರಿ ಅಂತ ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಟ್ಟಿದ್ರಿ. ಎಲ್ರಿಗೂ ನಾವು ಲೆಟರ್ ಕೊಟ್ಟಿದ್ದೀರಿ. ತಹಸೀಲ್ದಾರ್ ಹತ್ರ ಖುದ್ದಾಗಿ ಹೋಗಿ ಮಾತುಕತೆ ಮಾಡಿದಿರಿ, ನಿಮ್ಗೆ ಸರ್ವೆ ಮಾಡಿಕೊಡ್ತೀರಿ ಅಂತ ಮಾತು ಕೊಟ್ಟರು. ಆದರೆ ಯಾವುದೇ ರೀತಿಯಲ್ಲೂ ಅದು ಇದುವರೆಗೂ ಅದು ಚಾಲನೆಗೆ ಬರಲಿಲ್ಲ. ಕಾರಣ ಏನಂದರೆ ಇಲ್ಲಿ ಸ್ಥಳೀಯ ರಾಜಕೀಯದ ಒಂದು ಒತ್ತಡಗಳಿಂದ ಎಲ್ಲ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಆ ಸ್ಥಳಕ್ಕೆ ಬಂದು ನಮಗೆ ಸರ್ವೆ ಮಾಡಿಕೊಡುವಂಥ ಯಾರೂ ಮನಸ್ಸು ಮಾಡ್ತಾಯಿಲ್ಲ. ನಾನು ಹೇಳೋದೇನೆಂದರೆ ಒಬ್ಬ ಸತ್ತು 100 ಜನನ ಬದುಕುವಂಥ ಕೆಲಸ ಮಾಡಬೇಕು, 100 ಜನನ ಸಾಯಿಸಿ ಒಬ್ಬ ಬದುಕುವಂಥ ಕೆಲಸ ಮಾಡಬಾರ್ದು. ಇಲ್ಲಿ ಮಕ್ಕಳಿಗೆ ಎಷ್ಟೋ ಮಕ್ಕಳು ಈಗ ನೋಡ್ಬೋದು ನೀವು, ಮುಖ್ಯ ರಸ್ತೆಯಲ್ಲಿ ಸ್ಕೂಲ್ ಇದೆ, ನಾಳೆ ಗಾಡಿಗಳಿಗೆ ಅನಾಹುತ ಆದರೆ ಮಕ್ಕಳಿಗೆ ಹೆಚ್ಚಿಗೆ ಮಾಡಿದ್ರೆ ಯಾವ ಜವಾಬ್ದಾರು? ಈಗ ಅದಕ್ಕೆ ಅಂತಲೇ 3 ಎಕರೆ 2008ರಲ್ಲಿ 3 ಎಕರೆ ಚಿಲ್ಲರೆ ಎಕರೆನ ಜಾಗನ ಮೀಸಲಿಟ್ಟಿರೋ ಜಾಗನ ನಮ್ಗೆ ಇದುವರೆಗೂ ಕಟ್ಟಕ್ಕೆ ಪೂಜೆ ಮಾಡೋಕ್ಕೆ ರೆಡಿಯಾಗಿದ್ದರು. ಅಧ್ಯಕ್ಷರು ಅವಧಿ ಮುಗಿಯೋಕ್ಕೆ ಮುಂಚೆನೇ ಅದು ಪೂಜೆಗೂ ಸಹ ರೆಡಿಯಾಗಿತ್ತು. ಆ ಪೂಜೆಗಾಗಿದ್ದು ರೆಡಿಯಾಗಿತ್ತು ಕೂಡ ಕ್ಯಾನ್ಸಲ್ ಮಾಡಿದ್ರು. ಇದು ಯಾರು ಕೈವಾಡಿದೆ ಅಂತ ನನಗಂತೂ ಗೊತ್ತಾಗ್ತದೆ. ನಾವು ಎಲ್ಲ ರೀತಿಯಲ್ಲೂ ಪ್ರಯತ್ನ ಬಿಟ್ಬಿಟ್ಟಿದ್ದೀರಿ. ಜಿಲ್ಲಾಧಿಕಾರಿಗಳಿಂದ EO ಇಂದ CO ಯಾರ ಹತ್ರ ಹೋಗ್ಬೇಕಂತ ಎಲ್ಲರ ಕಡೆನೂ ಹೋಗಿ ಲೆಟ್ರ್ ಮಾಡಿದ್ರಿ. ಆ ಎಲ್ಲ ಲೆಟ್ರೂ ಸಹ ನಿಮಗೆ ಬೇಕಾದ ದಾಖಲೆಗಳನ್ನು ಪಂಚಾಯತಿಲೇ ಇದೆ. ನಿಮಗೆ ಇವತ್ತೇ ಈ ಮುಗಿದ ತಕ್ಷಣ ನಾನು ಆ ದಾಖಲೆಗಳನ್ನ ನಿಮಗೆ ಕೊಡ್ತೇನೆ. ನೀವು ಕೇಳಬೇಕು ಅಧಿಕಾರಿಗಳನ್ನ, ಇದರಿಂದ ಯಾಕೆ ಒತ್ತಡ ಯಾರ್ದು, ಯಾಕಲ್ಲ ನೀವು ಸರ್ವೆ ಮಾಡೋ ಆ ಜಾಗನ ನೀವು ಆ ಸುಪರ್ದಿಗೆ ಬಿಟ್ಕೊಡ್ತಲ್ಲ, ಸ್ಕೂಲ್ಗೆ ಮಾಡೋಕ್ಕೆ ರೆಡಿ ಇದ್ದಾರೆ ಅಂಥ ಜಾಗನ ನೀವು ಯಾಕೆ ಕೊಡ್ತಲ್ಲ ಅಂತ ನೀವು ಮಾಧ್ಯಮ ಮಿತ್ರರು ದಯಮಾಡಿ ನೀವು ಕೇಳಬೇಕು. ತಹಸೀಲ್ದಾರ್ ಕೇಳಬೇಕು, ಸಂಬಂಧಪಟ್ಟ BO ಕೇಳಬೇಕು, ಯಾಕೆ ನೀವು ಮಾಡಿಕೊಡ್ತಲ್ಲ ಜಾಗನ ಅಂತ. ಹಾಗಾಗಿ ದಯಮಾಡಿ ಈ ಒಂದು ಇದರಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರ ಅತ್ಯಮೂಲ್ಯ. ಹಾಗಾಗಿ ಸ್ಕೂಲ್ ಜಾಗ ಆಟೋ ಮೈದಾನ ಅಂತಲೇ ಬರುತ್ತೆ ಸರ್. BO ಏನು ಹೇಳ್ತಾರೆ? BO ಮಾಡ್ಕೊಡ್ತೀವಿ, ಇದುವರೆಗೂ ಮಾಡ್ಕೊಡ್ತೀರಿ ಅಂತ ಹೇಳ್ತಾರೆ. ಇವಾಗೂ ನಾವು ಇದು ಗ್ರಾಮ ಸಭೆಯಲ್ಲಿ ಅದನ್ನು ನಾವು ಸಂಬಂಧಪಟ್ಟ ಅಧಿಕಾರಿ ಕ್ವಶನ್ ಮಾಡಿದಾಗ BO ಅವರು ಹೇಳ್ತಾರೆ ನಾವು ಸರ್ವೆ ಮಾಡಿಸಿದ್ದೀರಿ, ಪೂಜೆ ಮಾಡಿದ್ವಿ, ಸ್ಕೂಲ್ ಸ್ಟಾರ್ಟ್ ಮಾಡೋಣ ನಾವು ಅಂತ ಹೇಳ್ತಾರೆ. ಆದರೆ ಸರ್ವೆ ಮಾಡೋದ್ರ ಅಂತ ಅವ್ರು ಹೇಳ್ತಾರೆ. ಕಂದಾಯ ಇಲಾಖೆಯವರು ಇದೇ ವೇದಿಕೆ ಮೇಲೆ ಕಂದಾಯ ಇಲಾಖೆ ಇದ್ದರು, ಅವ್ರನ್ನ ಕೇಳಿದ್ರೆ ಸರ್ ನಮ್ಗೆ ಯಾವುದು ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಯಾವುದು ಸತ್ಯ ಅಲ್ಲಿಗೆ? ತಾವು ಕೂಡ ಒಬ್ಬ ಪ್ರಭಾವಿ ನಾಯಕ ಸರ್, ತಮ್ಮ ಕೈಲಿ ಇದು ಸಾಧ್ಯವಾಗಿಲ್ಲ ಅಂದರೆ ಹೆಂಗೆ? ನಮ್ಮ ನೋವು ಇದೆ. ನನ್ನ ಒಬ್ಬನ ಇದಲ್ಲ, ನಾವು ಎಷ್ಟು ಜನ 32 ಜನ ಮೆಂಬರ್ಗಳಿದ್ದೀವಿ. 32 ಜನ ಮೆಂಬರ್ಗಳು ಸಹ ಇದ್ರ ಬಗ್ಗೆ ನಾವು ಅದು ರೆಜುಲೇಷನ್ ಮಾಡಿ ನಾವು ಮೀಟಿಂಗಲ್ಲಿ ನಾವು ಬಾಡಿ ಇರಬೇಕಾದ್ರೆ ರೆಜುಲೇಷನ್ ಮಾಡಿ ಆ ರೆಜುಲೇಷನ್ ಕಾಪಿ ವಿತ್ ಜೊತೆಲಿ ಎಲ್ಲ ಲೆಟ್ರ್ ಮಾಡಿರೋದು ನಾವು. ಆದರೂ ಗೊತ್ತಿಲ್ಲ. ಈಗ ಪೂಜೆ ಮಾಡೋ ಕಾರ್ಯಕ್ರಮನ ಫಿಕ್ಸ್ ಮಾಡಿದ್ದಂಥ ಕಾರ್ಯಕ್ರಮ ಕೂಡ ಕ್ಯಾನ್ಸಲ್ ಮಾಡಿದ್ವು, ಅದು ರಾಜಕೀಯ ಒತ್ತಡಗಳಿಂದ. ಹಂಗಾಗಿ ಈ ಒಂದು ಒಳ್ಳೆಯ ಕೆಲಸದಲ್ಲಿ ಯಾರೂ ರಾಜಕೀಯ ಮಾಡೋದು ಬೇಡ. ಸ್ಕೂಲ್ ವಿಚಾರ ಇದು, ಬೇರೆ ವಿಚಾರ ಏನಲ್ಲ. ಸ್ಕೂಲಿಗೆ ವಿಚಾರ ಇಡೀ ಊರಿನ ಮಕ್ಕಳಿಗೆ ಒಂದು ಭವಿಷ್ಯದ ಮುಂದಿನ ದಿನಗಳಲ್ಲಿ ಪೀಳಿಗೆಗೆ ಒಳ್ಳೆ ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಕಟ್ಕೊಡೋಕ್ಕೆ ಮುಂದೆ ಬಂದಿರ್ತಾರೆ IIIT ಅವರು. ಹಾಗಾಗಿ ಏನೇ ಕಾರಣ ಇರ್ಬೋದು, ನಮ್ಮ ವಾದ ಏನಂದರೆ ನಮಗೇನು ಸ್ಕೂಲಿಗೆ ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿರ್ತಕ್ಕಂಥ 3 ಎಕರೆ ಚಿಲ್ಲರೆನ ಸರ್ವೆ ಮಾಡಿ ನಮಗೆ ಬಿಟ್ಟುಕೊಟ್ರೆ ಅವರು ಸ್ಕೂಲ್ ಕಟ್ಟೋಕ್ಕೆ ರೆಡಿ ಇದ್ದಾರೆ. ಹಾಗಾಗಿ ಗುಳುಮಂಗಲ ಮತ್ತು ಗುಳುಮಂಗಲ ಚಿಕ್ಕನಮಂಗಲ 2 ಸರ್ವೆ ನಂಬರ್ಗಳನ್ನ ನಮಗೆ ಮಂಜೂರು ಮಾಡಿರ್ತಾರೆ 2008ರಲ್ಲಿ. ಆಜುಬಾಜು ಬರ್ತದೆ ಸರ್, ಪಕ್ಕನೇ 2 ಅಟ್ಯಾಚೇ ಇರೋದು, 2 ಸರ್ವೆ ನಂಬರ್ಗಳು ಅಟ್ಯಾಚೇ ಇರೋದು. ಹಾಗಾಗಿ ನಮಗೆ ವಾದ ಏನಂದರೆ ನೀವು ಸರ್ವೆ ಮಾಡಿರಿ, ಸರ್ವೆ ಮಾಡಿಬಿಟ್ಟು ನಮಗೇನು ಮಂಜೂರಾಗಿರಿದೆಯೋ ಆ ಜಾಗ ನಮಗೆ ಹ್ಯಾಂಡ್ ಓವರ್ ಮಾಡಿ, ಅಂದರೆ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಅದು ಒಳ್ಳೆ ಹುಡುಗರಿಗೆ ಮುಂದಿನ ದಿನಗಳಲ್ಲಿ ಈ ಸುತ್ತಮುತ್ತ ಎಲ್ಲ ಹುಡುಗರಿಗೆ ಒಳ್ಳೆಯ ಅವಕಾಶ. ಯಾಕಂದರೆ ಈಗ LKG UKG ಎಲ್ಲ ಸ್ಟಾರ್ಟ್ ಮಾಡ್ತಾರೆ.
ತಾವು ಕೂಡ ಒಬ್ಬ ಬಿಜೆಪಿ ಎಸ್ ಸಿ ಮೋರ್ಚಾ ಅಧ್ಯಕ್ಷರಾಗಿಲ್ಲ, ತಾಲೂಕು ಅಧ್ಯಕ್ಷರಾಗಿಲ್ಲ, ಇದ್ರ ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ? ಇದನ್ನು ನಾನು ಅದನ್ನೇ ಹೇಳಿದ್ದೀನಿ. ಈಗ ಇದನ್ನು ಇವರು ನಿಮ್ಮ ಒಂದು ಹಂತದಲ್ಲೇ ತೀರ್ಮಾನ ಆಗಿಲ್ಲ ಅಂದರೆ ನಾವು ಇದನ್ನು ನಮ್ಮ ವಿರೋಧ ಪಕ್ಷದ ನಾಯಕರ ಮುಖಾಂತರ ವಿಧಾನಸಭೆಯಲ್ಲಿ ಇದರ ವಿಚಾರ ಚರ್ಚೆ ಮಾಡುವುದರ ಮುಖಾಂತರ ಇದು ಮುಂದಿನ ಹೋರಾಟವನ್ನು ನಾವು ಹೇಳ್ತೀವಿ. ಎಷ್ಟು ಅಭಿವೃದ್ಧಿ ಮಾಡಿದ್ದೀರಾ? ಇನ್ನೆಷ್ಟು ಸಮಸ್ಯೆಗಳು ಹಾಗೆ ತಾಂಡವಾಡ್ತಾ ಇದೆ? ಈ ದಿನ ನಮ್ಮ ಶಾಂತಿಪುರ ಗ್ರಾಮ ಪಂಚಾಯಿತಿಯ ವತಿಯಿಂದ 26-27ನೇ ಸಾಲಿನ ಒಂದು ಗ್ರಾಮ ಸಭೆ ಮುಖಾಂತರ ಪಂಚಾಯಿತಿ ಮುಖಾಂತರ ನಡೆಸಲಾಗಿತ್ತು. ಇದಕ್ಕಾಗಿ ಇಲ್ಲಿ ಏನು ಸಮಸ್ಯೆಗಳು ಅಂತಂದರೆ, ಮೊಟ್ಟ ಮೊದಲ ಬಾರಿಗೆ ಹೇಳಬೇಕಾದ್ರೆ ಈ ಬಾಡಿ ಇಲ್ದಿದ್ದೇ ದೊಡ್ಡ ಸಮಸ್ಯೆ. ಈ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಮೆಂಬರ್ಗಳಿದ್ದರೆ ಈ ಸಮಸ್ಯೆಗಳೆಲ್ಲ ಉದ್ಭವ ಆಗ್ತಾ ಇರಲಿಲ್ಲ. ಇದು ಆಡಳಿತಾಧಿಕಾರಿನ ಹಾಕಿದ್ದಾರೆ. ಆಡಳಿತಾಧಿಕಾರಿ ಒಬ್ಬರು ಮತ್ತು ಪಂಚಾಯತಿನಾಗ 5-6 ಜನ ಇರ್ತಾರೆ. ಅಷ್ಟು ನಮ್ಮ ಬೆಳೆದು ನಿಂತಿದೆ. ನಮ್ಮ ಶಾಂತಿಪುರ ಗ್ರಾಮ ಪಂಚಾಯತಿ ಎಲ್ಲ ಬೆಳೆದು ನಿಂತಿರೋದ್ರಿಂದ ಇಲ್ಲಿ ಸಮಸ್ಯೆಗಳು ಅದಾಗದು ಉದ್ಭವ ಆಗುವ ಎಲ್ಲ ಲಕ್ಷಣಗಳು ಎಲ್ಲ ಇವೂ ಇದ್ದಾವೆ. ಅದು ಎಲ್ಲನೂ ಸಾಲ್ವ್ ಮಾಡೋಕ್ಕೆ ಆಗ್ತಾಯಿಲ್ಲ, ಆಗೋದು ಇಲ್ಲ. ಅದಕ್ಕಾಗಿ ಈ ಮೆಂಬರು ಮತ್ತು ಅಧ್ಯಕ್ಷರಿದ್ದರೆ ಆಯಾ ಊರಲ್ಲಿ ಮೆಂಬರ್ಗಳು ಇಂಥ ಕೆಲಸ ಮಾಡಬೇಕು, ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಎಚ್ಚೆತ್ಕೊಂಡು ಕೆಲಸ ಮಾಡ್ತಾಯಿದ್ರು. ಮೊಟ್ಟ ಮೊದಲ ಬಾರಿಗೆ ಬಾಡಿ ಇಲ್ದಿದ್ದಕ್ಕೆ ಈ ಸಮಸ್ಯೆಗಳಾಗಿದೆ. ಆದರೂ ಸಹ ಸರ್ಕಾರ ನಿಮ್ಮದೇ ಅಲ್ಲ, ನಮ್ಮದೇ ಸರ್ಕಾರ ಅನ್ನೋದಕ್ಕಿಂತ ಇಲ್ಲಿ ಸಮಸ್ಯೆಗಳು ಬಗೆಹರಿಸೋದಕ್ಕೆ ಪಂಚಾಯತಿನಾಗ ಬಾಡಿ ಇಲ್ದಿದ್ದಾಗ ಸರ್ಕಾರ ಯಾವ ರೀತಿ ಇದು ಮಾಡೋಕ್ಕಾಗ್ತದೆ? ಸರ್ಕಾರ ಅಂತಂದರೆ ಇಲ್ಲಿ ಬಾಡಿ ಇಡಬೇಕು. ಈಗ ಚುನಾವಣೆ ಮಾಡಿದ್ರೆ ಸರ್ಕಾರ ಇಲ್ಲ, ಚುನಾವಣೆ ಈಗ ನಾವು ಸರ್ಕಾರಕ್ಕೆ ಏನು ಬೇಗ ಒಂದು ಗ್ರಾಮ ಪಂಚಾಯತಿ ಆಗಲಿ, ಇಲ್ಲೋ ಮಿನಿ ಕಾರ್ಪೊರೇಷನ್ ಅಂತ ಹೇಳ್ತಾ ಇದ್ದಾರೆ, ಯಾವುದೋ ಒಂದು ಬೇಗ ಕೊಟ್ಟರೆ ಈ ಸಮಸ್ಯೆಗಳು ಹರಿತವೆ. ಯಾರೋ ಗೆದ್ದಾದಂಥ ವ್ಯಕ್ತಿ ಜನಪ್ರತಿನಿಧಿ ಆ ಕೆಲಸ ಮಾಡಬೇಕಾದ್ರೆ ಅವನ ಧರ್ಮ, ಅವನು ಕೆಲಸ ಮಾಡ್ಕೊಂಡು ಹೋಗ್ತಾನೆ. ಬೇಗ ಚುನಾವಣೆ ಮಾಡಿದ್ರೆ ಬೇಗ ಚುನಾವಣೆ ಮಾಡಿದ್ರೆ ಈ ಜನಗಳ ಸಮಸ್ಯೆಗಳು ಬಗೆಹರಿತದೆ. ಮತ್ತು ಎಲ್ಲನೂ ಸಮಸ್ಯೆಗಳು ಮತ್ತು ಮುಂದಿನ ಏನು ಕೆಲಸ ಕಾರ್ಯಗಳು ಮಾಡಬೇಕು ಎಲ್ಲನೂ ಸುಗಮವಾಗಿ ನಡೀತದೆ ಅನ್ನೋದು ನನ್ನ ಉದ್ದೇಶ. ಸಾರ್ವಜನಿಕ ಸಾಕಷ್ಟು ಸಮಸ್ಯೆಗಳು ಹೌದು, ಸಮಸ್ಯೆಗಳು ಹೇಳಿದ್ರು. ಈ ಸಮಸ್ಯೆಗಳನ್ನು ನಮ್ಮ ಪಂಚಾಯತಿ PDO ಮತ್ತು ಇವರೆಲ್ಲ ನೋಡಲ್ ಆಫೀಸರು ಇವರೆಲ್ಲ ಇದ್ದಾರೆ. ಆದಷ್ಟು ಅವರು ಸಮಸ್ಯೆನ ಬಗೆಹರಿಸ್ತಾರೆ ಅನ್ನೋದು ನನ್ನ ನಂಬಿಕೆ.